ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನೋಡಿ ಅಡಿಕೆ ಸಸಿನ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನಾವು ಸಹ ಹೀಗೇ ಬೆಳೆದಿದ್ದೀವಿ, ತುಂಬ ಚೆನ್ನಾಗಿ ಬೆಳೆದಿದ್ದೀವಿ. ಹಾಗೆಯೇ ನಾವು ಯಾರಾದರೂ ತೊಗೊಳ್ಳೋರಿದ್ದರೆ ಸೇಲ್ ಸಹ ಮಾಡ್ತೀವಿ. ಹೇಗಿದೆ ನಮ್ಮ ಅಡಿಕೆ ಸಸಿ? ಈ ಅಡಿಕೆ ಸಸಿಯಿಂದ ನಾವು ಬೆಳೆದಂತಹ ಅಡಿಕೆ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಅಡಿಕೆನ ತಂದುಬಿಟ್ಟು ನಾನು ಈ ಹಿಂದೆ ನಿಮಗೆ 2 ಥರದ ಮಿಷನ್ನ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಇದು ಅಡಕೆ ಮಿಷನ್ ನಾವು 2 ಬೆರಟಿಂದು ತೊಗೊಂಡಿದ್ದೀವಿ, ನಮಗೆ ಸಾಕು. ಇದು ತುಂಬ ಸಿಗುತ್ತೆ, 1 2 3 4 5 6 ಈ ಥರ ತುಂಬ ಥರ ಸಿಗುತ್ತೆ. ನಾನು ನಮ್ಮ ಮನೆಯವರು ಇಬ್ಬರೇ. ನಮಗೆ ಇಲ್ಲಿ ಕೆಲಸಕ್ಕೆ ಜನಗಳು ಸಿಗೋದು ಕಷ್ಟ, ಅದಕ್ಕೋಸ್ಕರ ನಾವೇ ಮಾಡ್ತಾಯಿದ್ದೀವಿ. ನೋಡಿ, ಒಂದು ಕಡೆ ಈ ಥರ ಜಬ್ಬು ಬರುತ್ತೆ, ಅದರಲ್ಲಿ ಒಳ್ಳೆಯದು ಬರುತ್ತೆ, ಸುಳ್ಬೇಳೆ. ಆ ಕಡೆ ನೋಡಿ ತುಂಬ ಚೆನ್ನಾಗಿದೆ, ಅದು ಮುಕ್ಟು ತೆಗಿಬೇಕು. ನಾವು ಹೀಗೆ ಮಿಷನ್ ಹತ್ರ ಕುತ್ಕೊಂಡು ತೆಗೆಯುವಾಗಲೇ ಅಲ್ಲಿ ಒಂದು ಬುಟ್ಟಿಯಷ್ಟು ಮುಕ್ಟನ್ನ ನಾವು ತೆಗಿತೀವಿ. ಈ ರೀತಿ ಕಾಯಿ ಹೋಗುತ್ತೆ ನೋಡಿ. ನನ್ನ ಮಗಳಿಗೆ ರಜೆ ಇತ್ತು, ಹಾಗಾಗಿ ಅವಳು ಸ್ವಲ್ಪ ಹೊತ್ತು ಕಾಯಿ ಹಾಕ್ತೀನಿ ಅಂತ ಬಂದಳು, ಹಾಕ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ನಾವು ಇದು 2ನೇ ಕೊಯ್ಲು ಅಡಿಕೆನ ಮಾಡ್ತಾಯಿದ್ದೀವಿ. ಇನ್ನೊಂದು 8 ದಿನ ಮಾಡಿದ್ರೆ ಅಡಿಕೆ ಕೊಯ್ಲು ಈ ವರ್ಷಕ್ಕೆ ಮುಗೀತು. ಇನ್ನೇನಿದ್ರು ನೆಕ್ಸ್ಟಿಗೆ. ನೋಡಿ, ನಾನು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಮುಕ್ಟೆಲ್ಲ ತೆಗಿತಾ ಇದ್ದೀನಿ. ಅದರಲ್ಲಿ ಇಡೀ ಕಾಯಿನೂ ಬರುತ್ತೆ, ಹಾಗೆ ಜಬ್ಬು ಬರುತ್ತೆ. ಜಬ್ಬು ಬಂದಿದ್ದನ್ನು ಒಂದು ಚೀಲಕ್ಕೆ ಹಾಕ್ತೀನಿ, ಇಡೀ ಕಾಯಿನ ಮತ್ತೆ ವಾಪಸ್ಸು ಮಿಷನ್ಗೆ ಹಾಕ್ತೀನಿ, ಒಳ್ಳೆಯದನ್ನು ಬೇರೆ ಬುಟ್ಟಿಗೆ ಹಾಕ್ತೀನಿ. ಹೀಗೆ ಮಾಡೋದ್ರಿಂದ ಅಡಿಕೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ನೋಡಿ, ಈ ರೀತಿ ಮಿಷನ್ನು ವರ್ಕ್ ಮಾಡೋದ್ರಿಂದ ಸಿಪ್ಪೆ ಸಹ ಅಲ್ಲೇ ಹಾಗೆ ಬರುತ್ತೆ. ಆ ಸಿಪ್ಪೆನ ನಾವು ಈ ಅಡಿಕೆ ಎಲ್ಲ ಮಿಷನಿಗೆ ಹಾಕಾದ್ಮೇಲೆ ಆಮೇಲೆ ಹೊತ್ತು ಸ್ವಲ್ಪ ದೂರದಲ್ಲೇ ಹಾಕ್ತೀವಿ. ಏಕೆಂದರೆ ಅದರಲ್ಲಿ ಸಣ್ಣ ಸಣ್ಣ ನುಸಿಗಳಾಗುತ್ತೆ ಮತ್ತು ಮನೆ ಒಳಗಡೆ ಎಲ್ಲ ಬಂದು ಸೇರಿಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಆ ಕೆಲಸನ ಆವತ್ತೇ ನಾವು ಕ್ಲೀನ್ ಮಾಡ್ಕೊಳ್ತೀವಿ. ನಾವೇನು ಜನಗಳನ್ನೆಲ್ಲ ಅಷ್ಟೊಂದಾಗಿ ಕರೆಯಲ್ಲ, ತೋಟದ ಕೆಲಸಗಳಿಗೆ ಮಾತ್ರ ಕರ್ಕೊಳ್ತೀವಿ. ಮನೆ ಹತ್ತಿರ ಈ ಥರ ಮಿಷನ್ಗೆ ಹಾಕೋದು, ಇದು ರೆಡಿ ಮಾಡೋದೆಲ್ಲ ನಾವೇ ಮಾಡ್ಕೊಳ್ತೀವಿ. ಇವಾಗ ಜನಗಳು ಸಿಗೋದು ಕಷ್ಟ. ಮತ್ತು ಆವಾಗೆಲ್ಲ ಕತ್ತಿಯಲ್ಲಿ ಸುಲಿತಾ ಇದ್ದರು, ಬಟ್ ಇವಾಗ ಮಿಷನ್ ಬಂದಿರೋದ್ರಿಂದ ಅಷ್ಟೊಂದಾಗಿ ನಮಗೆ ಕೆಲಸಕ್ಕೆ ಜನಗಳು ಬೇಕು ಅಂತ ಅನಿಸಲ್ಲ. ಮನೆಯಲ್ಲೇ ಒಂದು 2-3 ಜನ ಇದ್ದರೆ ಆರಾಮಾಗಿ ಮಾಡಿಕೊಂಡು ಹೋಗ್ಬೋದು. ನಮ್ಮ ಅಡಿಕೆ ಅಂಡೆ ಒಂದು 70 kg ಬೇಯುತ್ತೆ. ಅದನ್ನು ನಾವು ಒಂದು ದಿನಕ್ಕೆ 1 ಹಂಡೆ ಅಥವಾ 2 ಹಂಡೆ ಅಷ್ಟು ನಾವು ರೆಡಿ ಮಾಡ್ಕೊಳ್ತೀವಿ. ಇನ್ನು ಸ್ವಲ್ಪ ಗೋಟ್ ಬಂದಿತ್ತು, ಅದನ್ನೆಲ್ಲ ಅಲ್ಲೇ ಇಟ್ಕೊಂಡಿದ್ವಿ. ಅದನ್ನು ಗೋಟ್ ಮಿಷನ್ಗೆ, ಇದೆಲ್ಲ ರೆಡಿ ಆದಮೇಲೆ ನಾವು ಅದನ್ನು ಗೋಟ್ ಮಿಷನ್ಗೆ ಹಾಕ್ತೀವಿ. ನೋಡಿ, ಈ ಥರ ಸಿಪ್ಪೆ ಇಷ್ಟು ದೂರಕ್ಕೆ ಹಾರುತ್ತೆ. ಇದನ್ನು ನಾವು ಬೆಳಗ್ಗೆ ಅಥವಾ ಇವಾಗ ಸಂಜೆ ಟೈಮ್ ಆದರೆ ಆವಾಗಲೇ ರೆಡಿ ಮಾಡ್ಕೊಳ್ತೀವಿ. ನಮ್ಮ ಅಂಡೆಗೆ ಒಂದು 10-11 ಬುಟ್ಟಿ ಅಡಿಕೆ ಹಿಡಿಸುತ್ತೆ. ಅದನ್ನು ತಕ್ಷಣಕ್ಕೆ ನಾವು ರೆಡಿ ಮಾಡ್ಕೋಬೇಕಲ್ವ, ಹಾಗಾಗಿ ಎಲ್ಲ ಕೆಲಸ ಒಟ್ಟೊಟ್ಟು ಆಗ್ತಾ ಇರುತ್ತೆ. ಅಡಿಕೆ ಕೊಯ್ಲಲ್ಲಿ ಸ್ವಲ್ಪ ನಾವೆಲ್ಲ ಬ್ಯುಸಿನೇ ಇರ್ತೀವಿ ಇದನ್ನೆಲ್ಲ ಮಾಡ್ಕೋಬೇಕಾದ್ರೆ, ಹಾಗಾಗಿ ನಮಗೆ ಟೈಮ್ ಸಾಕಾಗಲ್ಲ. ಇವತ್ತು ಇದನ್ನು ಇಷ್ಟು ಹಾಕಿದ್ರೆ ಇವತ್ತಿಗೆ ಮುಗಿಯುತ್ತೆ. ಮತ್ತು ನಾಳೆ ಕೊನೆಗಾರರು ಬರ್ತಾರೆ, ಅವರು ಕೊನೆ ತೆಕ್ಕೊಟ್ಟಾದ್ಮೇಲೆ ಮತ್ತು ನಮಗೆ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗೋದು. ಹಾಗೆಯೇ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ. ನನ್ನ ವೀಡಿಯೋಗಳಲ್ಲಿ ಏನಾದ್ರು ತೊಂದರೆ ಇದ್ದರೆ ದಯವಿಟ್ಟು ಕ್ಷಮಿಸಿ. ಅಡಿಕೆಗಳ ಬಗ್ಗೆನೇ ಹಾಕ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ನಮಗೆ ಇಲ್ಲಿ ಹಳ್ಳಿಯಲ್ಲಿ ಏನು ವೀಡಿಯೋನ ಮಾಡೋದಕ್ಕೆ ಸಿಗುತ್ತೆ ಅದನ್ನೇ ನಾವು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಏನೋ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿ ಏನೋ ಒಂದು ಮಾಡ್ಬೋದೇನೋ ಅನ್ನೋ ಛಲದಿಂದ ಮಾಡ್ತಾಯಿದ್ದೀನಿ. ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ಅಂತೂ ನನಗೆ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ. ಹಾಗಾಗಿ ನಾನು ವೀಡಿಯೋಗಳನ್ನು ಆಗಾಗ ಮಾಡಿ ಹಾಕ್ತಾಯಿರ್ತೀನಿ. ನನ್ನ ವೀಡಿಯೋಗಳನ್ನು ನೀವು ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ತಿಳಿಸಿ ನನ್ನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ರೈತರ ಕೆಲಸ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನಾವೇನು ಆರಾಮಾಗಿ ಕೂತ್ಕೊಳ್ಳಲ್ಲ, ನಮಗೆ ಎನಿ ಟೈಮ್ ಕೆಲಸಗಳು ಇದ್ದೇ ಇರುತ್ತೆ. ಅದರ ಮಧ್ಯ ಬಿಡುವಿನ ಸಮಯದಲ್ಲಿ ಇದೊಂದು ಕೆಲಸನ ನಾನು ಇಟ್ಕೊಂಡಿದ್ದೀನಿ. ಮನೆ ಕೆಲಸದ ಜೊತೆಗೆ ಇದು ಒಂದು ಎಕ್ಸ್ಟ್ರಾ.
ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇದು ನನ್ನ ಮಗಳು ಲಾಸ್ಟ್ ಟೈಮಲ್ಲಿ ಸ್ವಲ್ಪ ವೀಡಿಯೋನ ಅವಳೇ ಮಾಡಿದ್ದು, ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ. ನಾನು ಅಲ್ಲೇ ಇಟ್ಟಿದ್ದೆ ಮೊಬೈಲ್ನ, ಅದನ್ನ ತೊಗೊಂಡು ನಾನು ಮಾಡ್ತೀನಿ ಅಂತ ಆ ಕಡೆ ಈ ಕಡೆ ಮಾಡ್ತಾಯಿದ್ದಾಳೆ. ನಮಗೆ ಬೆಳಗ್ಗೆ ಈ ರೀತಿ ಒಂದು 10 ಗಂಟೆಗೆ ಈ ರೀತಿ ಕೂತ್ಕೊಂಡ್ರೆ ನಮಗೆ 3 ಗಂಟೆ ತನಕ ಇದೇ ಕೆಲಸ ಆಗುತ್ತೆ. ಇದನ್ನು ಹಾಕೋದು ತೆಗೆಯೋದು ಇದೇ ಕೆಲಸ ಆಗುತ್ತೆ. ಮತ್ತು ಮುಕ್ಳು ತೆಗಿಯೋಕ್ಕಿರುತ್ತೆ. ಇದರಲ್ಲಿ ಬಂದಿದ್ದನ್ನೆಲ್ಲ ನಾವು ಅಲ್ಲಿ ಒಂದು ಟಾರ್ಪಲ್ ಹಾಕಿ ಸುರಿದಿಟ್ಟಿರ್ತೀವಿ. ಅದು ಸ್ವಲ್ಪ ಕೆಲಸ ಇರುತ್ತೆ. ಓಕೆ, ಬಾಯ್.